ಐತಿಹಾಸಿಕ ಮಾವಿನಕೆರೆಯಲ್ಲಿ ಅನಧಿಕೃತವಾಗಿ ವಾಣಿಜ್ಯ ಮಳಿಗೆಗಳನ್ನು ನಿರ್ಮಿಸಲಾಗುತ್ತಿದ್ದು, ತಕ್ಷಣ ಕ್ರಮ ಜರುಗಿಸಲು ಜಯ ಕರ್ನಾಟಕದ ಎಸ್ ಶಿವಕುಮಾರ್ ಯಾದವ್ ಆಗ್ರಹಿಸಿದರು. ಈ ಸಂಬಂಧ ಜಿಲ್ಲಾಡಳಿತಕ್ಕೆ ಮನವಿ ಪತ್ರ ನೀಡಿದರು. ಮಾವಿನಕೆರೆ ಪ್ರಭಾವಿಗಳು ಹಣಕ್ಕೆ ಮಾರಾಟ ಮಾಡುತ್ತಿದ್ದಾರೆ. ಸರ್ಕಾರಿ ಆಸ್ತಿಯ ಲೂಟಿ ನಡೆದಿದೆ. ಜಿಲ್ಲಾಡಳಿತ ಗಮನ ಹರಿಸಲು ಕೋರಿದರು. ಒತ್ತುವರಿ ಹೀಗೆ ಸಾಗಿದರೆ ಕೆಲವೇ ತಿಂಗಳುಗಳಲ್ಲಿ ಕೆರೆ ಆವೇಶವೂ ಉಳಿಯುವುದಿಲ್ಲ. ಇದರಿಂದ ಮಳೆ ನೀರು ಸಂಗ್ರಹಕ್ಕೆ ಹೊಡೆತ ಬೀಳುತ್ತದೆ. ಅಲ್ಲಿನ ಮನೆ ಮಳಿಗೆಗಳಿಗೆ ಕೊಳಕು ನೀರಿನ ಸಂಗ್ರಹದಿಂದ ಸಮಸ್ಯೆಯಾಗುವುದು ನಿಶ್ಚಿತವೆಂದು ಶಿವಕುಮಾರ್ ಯಾದವ್ ಎಚ್ಚರಿಸಿದರು. ಜಿಲ್ಲಾ ನ್ಯಾಯಾಧೀಶರು ಮಾವಿನಕೆರೆ ಒತ್ತುವರಿ ತಡೆಗೆ ಸೂಚನೆ ನೀಡಿ ಸರಿಯಾದ ಸಮೀಕ್ಷೆ ಹದ್ದುಬಸ್ತು ಹಾಕಲು ಸೂಚಿಸಿದ್ದಾರೆ. ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜ್ ಅವರು ಈ ಕೆರೆ ಅಭಿವೃದ್ಧಿಗೆ 5 ಕೋಟಿ ಅನುದಾನ ಕೊಟ್ಟಿದ್ದಾರೆ. ಇಷ್ಟಾದರೂ ಜಿಲ್ಲಾಡಳಿತ ಕ್ರಮ ಜರುಗಿಸದೇ ಇರುವುದಕ್ಕೆ ಶಿವಕುಮಾರ್ ಆಕ್ರೋಶ ಹೊರಹಾಕಿದರು.